ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸದ್ಯ ನಮ್ಮ ಜೊತೆ ಭೂರಮೆ ಒಂದು ಆಲ್ಬಮ್ ಸಾಂಗ್ ಏನು ಬಿಡುಗಡೆ ಆಯಿತು, ಅದ್ಭುತವಾದಂತಹ ಸಾಂಗು. ಆ ಸಾಂಗಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿರ್ತಕ್ಕಂಥ ಸುಷ್ಮಿತಾ ಶೆಟ್ಟಿ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಣ. ಈ ಒಂದು ಸಾಂಗ್ ಅದ್ಭುತವಾದಂಥ ಮುಡಿವಂಥ ಸಾಂಗಲ್ಲಿ ಯಾವ ರೀತಿ ಅವರ ಅಭಿನಯ ಇತ್ತು ಅಂತ ಅವ್ರನ್ನ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೊ ಮೊದಲನೇದಾಗಿ ಖುಷಿ ಆಯಿತು, ನೀವು ಒಂದು ಅದ್ಭುತವಾದಾಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲೂ ಕೂಡ ಚೆನ್ನಾಗಿ ಮಾತಾಡಿದ್ರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಕ್ಯೂಟಾಗಿ ಮಾತಾಡ್ತಿದ್ದಾರೆ ಅಂತ. ಸೊ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಪ್ರೌಡ್ ಟು ಬಿ ಹಿಯರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಂದು ಈ ಕನ್ನಡದಲ್ಲಿ ಫಸ್ಟ್ ಟೈಮ್ ನಂಗೆ ಅವಕಾಶ ಸಿಕ್ಕಿದ್ದಕ್ಕೆ, ಅದನ್ನು ಈ ಮ್ಯೂಸಿಕ್ ವೀಡಿಯೋನಲ್ಲಿ, ಎಲ್ಲಿ ಎವ್ರಿಬಡಿ ಈಸ್ ಅಮೇಝಿಂಗ್, ಇನ್ಕ್ರೆಡಿಬಲ್ ಟೀಮ್. ಸೊ ನನಗೆ ಇಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ, ಕನ್ನಡದಲ್ಲಿ ಫಸ್ಟ್ ಟೈಮ್ ಇದು ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ, ನಾನು ಥಿಯೇಟರ್ ಆರ್ಟಿಸ್ಟ್ ಅಂದರೆ ಇದನ್ನು ಕೂಡ ನಾನು ಪ್ರಾಕ್ಟೀಸ್ ಆಸ್ಟ್ರೇಲಿಯಾದಲ್ಲೂ ಮಾಡಿದ್ದೀನಿ, ಹೈದರಾಬಾದಲ್ಲೂ ಮಾಡಿದ್ದೀನಿ ಅಂತ. ಸೊ ಆ ಒಂದು ತರಬೇತಿ ಬಗ್ಗೆ ಏನು ಹೇಳ್ತೀರಾ ಅಂತ? ನಂಗೆ ಯಾವಾಗಿಂದು ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ನಾನು ಮುಂಚೆಲಿಂದನೇ ಮಾಡ್ಕೋತಾ ಬಂದಿದ್ದೀನಿ. ಇಂಜಿನಿಯರಿಂಗ್ ಮಾಡ್ಕೋತಾನೆ ನಂಗೆ ಸ್ಟಡೀಸ್ ಅಂದರೂ ತುಂಬ ಇಷ್ಟ. ಐ ಲವ್ ನಾ ಏನು ಮಾಡಿದ್ದೀನಿ ನನಗೆ ತುಂಬ ಇಷ್ಟ. ಸೊ ಅದು ಮಾಡ್ಕೋತೆ ನಾನು ಥಿಯೇಟರ್ಸ್ನೂ ಮಾಡಿದ್ದು. ಥಿಯೇಟರ್ಸ್ ಎದಕ್ಕಂದ್ರೆ ನಂಗೆ ಚಿಕ್ಕವಾಗಿದ್ದಾಗಿಂದೇ ನನಗೆ ಇದು ಒಂಥರ ಕ್ರಿಯೇಟಿವ್ ಫೀಲ್ಡ್ ಆಗಲಿ, ಇಲ್ಲ ಹೀಗೆ ಎಕ್ಸ್ಪ್ರೆಷನ್ಸ್ ಆಗಲಿ ಎಲ್ಲನೂ ತುಂಬ ಇಷ್ಟ. ಸೊ ನಂಗೆ ಆವಾಗಿಂದೇನು ಮಾಡ್ಕೋತ ಬಂದು ಅದೇ ಜರ್ನಿನಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಬಟ್ ಆ್ಯಸ್ ಅ ಪ್ರಾಕ್ಟೀಸ್ ಆಲ್ಸೋ ಮಾಡ್ಕೋತಾ ಬರ್ತೀನಿ. ಸೊ ಚಿಕ್ಕ ವಯಸ್ಸು ಇಲ್ಲ ಚೆನ್ನಾಗಿದೆ. ಸೊ ಚಿಕ್ಕ ವಯಸ್ಸಿಂದನೂ ಕೂಡ ಆ್ಯಕ್ಟಿಂಗಲ್ಲಿ ಇಷ್ಟ ಇದೆ ಅಂತ ಕೂಡ ಹೇಳಿದ್ರಿ. ಸೊ ಐ ಥಿಂಕ್ ಇವರು ಅಂದರೆ ನಿಮ್ಮದು ಓದಿರೋದು ಕಂಪ್ಯೂಟರ್ ಸೈನ್ಸ್, ಹೌದು, ಇಂಜಿನಿಯರ್. ಸೊ ಯಾಕೆ ಆ ಫೀಲ್ಡನ್ನು ಬಿಟ್ಟು ಈ ಕಡೆ ಯಾಕೆ ಅಂತ ಎಲ್ಲಿ ಇದ್ದೀನಲ್ಲ ಈ ಟೈಮ್ನಲ್ಲಿ, ದಿಸ್ ಇಸ್ ಅ ಟೈಮ್ ಫ್ರೇಮ್ ಫಾರ್ ಎವ್ರಿಬಡಿ ಟು ಟೇಕ್ ಅ ರಿಸ್ಕ್. ಯೂತ್ನಲ್ಲಿದ್ದಾಗಲ್ಲ, ಯು ಕ್ಯಾನ್ ಟೇಕ್ ಎಕ್ಸ್ಟ್ರಾ ರಿಸ್ಕ್ಸ್, ಎಕ್ಸ್ಟ್ರಾ ನಿಮ್ಮ ಚಾನ್ಸಸ್ ನೀವು ಕೊಟ್ಕೋಬೋದು. ಯು ಕ್ಯಾನ್ ಈವನ್ ಇಫ್ ಯು ಚೂಸ್ ಟು ಡೂ ಅನದರ್ ಫೀಲ್ಡ್, ಅದು ಯು ಸ್ಟಿಲ್ ಹ್ಯಾವ್ ಟೈಮ್ ಅಂತ ಇರುತ್ತಲ್ಲ. ಸೊ ನನಗೆ ಆ್ಯಸ್ ಐ ಟೋಲ್ಡ್, ನಂಗೆ ಚಿಕ್ಕದಿಂದಾಗೆ ಡಾನ್ಸ್ ಆ್ಯಕ್ಟಿಂಗ್, ಸಿಂಗಿಂಗ್ನು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ. ಸೊ ಈ ತ್ರೀ ಅಂತೂ ನಂಗೆ ಯಾವಾಗೂ ಹಾಬಿನೇ ಇದ್ದಿದ್ದು. ಸೊ ಅದರಿಂದ ನಾನು ಈ ಫೀಲ್ಡ್ನಲ್ಲಿ ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಫ್ಟರ್ ಡೂಯಿಂಗ್ ಮೈ ಎಜುಕೇಷನ್. ನನ್ನ ಎಜುಕೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ನಾ ಈ ಫೀಲ್ಡ್ನಲ್ಲಿ ಲೆಟ್ಸ್ ಗಿವ್ ಇಟ್ ಅ ಟ್ರೈ, ಹೆಂಗಾಗುತ್ತೆ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಬಂದಿದ್ದೀನಿ. ಸೊ ನಂದು ಒಂದು ಸಜೆಷನ್ ಯಾಕೆಂತಂದರೆ, ನೀವು ಅದ್ಭುತವಾಗಿ ನಟನೆಯನ್ನು ಈ ಥಿಯೇಟ್ರ್ ಇದನ್ನು ತರಬೇತಿನೂ ಕೂಡ ಪಡೆದಿದ್ದೀನಿ, ನೋಡೋಕ್ಕೂ ಕೂಡ ಚೆನ್ನಾಗಿದ್ದೀರಾ. ಹೀರೋಯಿನ್ ಇಟ್ಟಿರಲ್ಲೇ ಅಂದರೆ ಆ ಥರ ಒಂದು ಖಂಡಿತ ಎಲ್ಲ ಹೇಳಿದ್ರು, ಅಂದರೆ ನಟಿ ಆಗೋಕ್ಕೆಲ್ಲ ಎಲಿಜಿಬಲ್ ಇದೆ ಅಂತ. ಸೊ ನೀವು ಯಾಕೆ ಒಂದು ಸಿನಿಮಾದ ಮೂಲಕ ಬರ್ಬೋದಾಗಿತ್ತಂತ, ಯಾಕೆ ಈ ಒಂದು ಸಾಂಗಿನ ಮೂಲಕ ಬಂದ್ರಿ ಅಂತ? ಅಂದರೆ ಒಂದು ಸಿನಿಮಾ ಯಾವುದೋ ಒಂದು ಹೀರೋ ಜೊತೆ ಒಂದು ದೊಡ್ಡದಾಗಿ ಸಿನಿಮಾದ ಮೂಲಕ ನೀವು ಎಂಟ್ರಿ ಕೊಡೋದಾಗಿತ್ತಲ್ಲ ಸ್ಯಾಂಡಲ್ವುಡ್ಗೆ ಅಂತ. ಅಯ್ಯೋ, ದಿಸ್ ಇಸ್ ಆಲ್ಸೋ ಅವಾಗ ಅದನ್ನು ಬರೋ ಚಾನ್ಸಸ್ ಇತ್ತು. ಬಟ್ ಮೇ ಬಿ ಈಗ ನೆಕ್ಸ್ಟ್ ಬರ್ಬೋದು. ಯಾಕಂದರೆ ಈಗ ಮ್ಯೂಸಿಕ್ ವೀಡಿಯೋ ಇಸ್ ಜಸ್ಟ್ ಅ ಸ್ಟಾರ್ಟ್, ಜಸ್ಟ್ ಅ ಬಿಗಿನಿಂಗ್ ವಿತ್ ಅಮೇಝಿಂಗ್ ಟೀಮ್. AJ Shetty ಸರ್ ಏನು ಕಮ್ಮ ಅಂತವರು. ಸೊ ಇದನ್ನು ಇಟ್ಸ್ ಅ ವೆರಿ ಗುಡ್ ಟೀಮ್ ಟು ವರ್ಕ್ ವಿತ್. ಆ್ಯಂಡ್ ಇಲ್ಲಿಂದ ಈಗ ಕನ್ನಡ ಆಡಿಯನ್ಸಿಗೂ ಗೊತ್ತಾಗುತ್ತೀನಿ ದಟ್ ಐ ಆಮ್ ಹಿಯರ್ ಅಂತ, ನಾನು ಇದ್ದೀನಂತ. ಸೊ ಹೋಪ್ಫುಲಿ ಫ್ಯೂಚರ್ನಲ್ಲಿ ಚೆನ್ನಾಗಿ ಚಾನ್ಸ್ ಸಿಕ್ಕು ಅಂದರೆ ಐ ವಿಲ್ ಬಿ ಹ್ಯಾಪಿ ಟು ವರ್ಕ್ ವಿತ್. ಸೊ ಹೈದರಾಬಾದಲ್ಲೂ ಇದನ್ನೇ, ಅಲ್ಲೇ ಅಷ್ಟೇ ಅಂದರೆ ಅಲ್ಲೂ ಕೂಡ ನಾನು ಥಿಯೇಟ್ರ್ ಅಂದರೆ ತರಬೇತಿ ಪಡಿತೀನಿ. ಸೊ ಅಲ್ಲಿ ಏನಾದ್ರು ಟ್ರೈ ಮಾಡೋಕ್ಕೆ ಹೋಗಿದ್ರೆ ಅಂದರೆ ಟಾಲಿವುಡ್ಡಲ್ಲಿ? ಅಲ್ಲಿನೂ ನಾನು ತೆಲುಗುನೂ ಮಾತಾಡ್ತೀನಿ. ಸೊ ಅಲ್ಲಿನೂ ಟ್ರೈ ಮಾಡ್ತಾ ಇದ್ದೀನಿ. ಏನೇನು ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಅಲ್ಲಿ? ಈಗ ಇನ್ನೂ ರಿವೀಲ್ ಮಾಡಪ್ಲೇ ಇಲ್ಲ, ಬಟ್ ಐ ಆಮ್ ಡೂಯಿಂಗ್ ಮೂವೀಸ್. ಅಲ್ಲಿನೂ ಮೂವೀಸ್ ಮಾಡ್ತಾ ಇದ್ದೀನಿ. ಯಾ, ಐ ಆಮ್ ಮೋಸ್ಟ್ಲಿ ಇಂಟು ಮೂವೀಸ್ ಆ್ಯಂಡ್ ಆ್ಯಕ್ಟಿಂಗ್, ತುಂಬ ಇಷ್ಟ. ಸೊ ಎನಿಥಿಂಗ್ ಅಬೌಟ್ ಇಟ್. ಇವಾಗ ಏನಂತಂದರೆ ಅಲ್ಲೂ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲೂ ಅಂತ ಹೇಳ್ರಿ. ಸೊ ಪಾಸಿಬಲ್ ನೆಕ್ಸ್ಟು ಇಲ್ಲಿ ಮಾಡ್ಬಿಟ್ಟು ಕನ್ನಡ ಬಿಟ್ಟು ಕೆಲವರು ನಟಿಯರು ಬೇರೆ ಕಡೆ ಹೋಗ್ತಾರೆ, ಅಂದರೆ ಇಲ್ಲಿ ಮಾಡ್ಬಿಟ್ಟು ಒಂದೆರಡು ಸಿನಿಮಾ ಮಾಡಿ ಬೇರೆ ಕಡೆ ಜಂಪ್ ಆಗ್ತಾರೆ. ಸೊ ಆ ಥರ ನೀವು ಆಗೋ ಚಾನ್ಸ್ ಇದೆ? ನಂಗೆ ಹಂಗೆ ಯಾಕಿಲ್ಲ ಅಂತಂದರೆ, ಈಗ ನನ್ನ ರೂಟ್ಸ್ ಎಲ್ಲ ಇಲ್ಲಿಂದ ಕರ್ನಾಟಕದಿಂದ. ಬಟ್ ನನಗೆ ನರ್ಚರ್ ಹುಟ್ಟಿ ಬೆಳೆದು ಹಿಂಗೆ ಪ್ರೀತಿ ತೋರಿಸಿದ್ದೆಲ್ಲ ಆ ಲ್ಯಾಂಡ್. ಈಗ ನಾ ಎಡ್ಡಕ್ಕೂ ಬಿಟ್ಕೊಡು, ಯಾರಿಗಾದ ಒಂದು ಬಿಟ್ಕೊಡು ಅಂದರೆ ಸಾಧ್ಯನೇ ಇಲ್ಲ ಅದು ಮಾಡೋಕ್ಕೆ. ಯಾಕಂದರೆ ಅದು ನನಗೆ ಬೆಳೆಸಿದ್ದು, ಇದು ನಂಗೆ ಹುಟ್ಟಿಸಿದ್ದು, ಇದು ನನ್ನ ರೂಟ್ಸ್ ಎಲ್ಲ, ನನ್ನ ಫ್ಯಾಮ್ಲಿ ಎಲ್ಲ ಇಲ್ಲಿನವರೇ. ಸೊ ಅದರಿಂದ ನಂಗೆ ಎಲ್ಲಿ ಅಪಾರ್ಚುನಿಟೀಸ್ ಆ್ಯಂಡ್ ಆಲ್ಸೋ ಮೇಜರ್ಲಿ ಏನಂತಂದರೆ, ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಟೋರಿ ಇಸ್ ಇಂಪಾರ್ಟೆಂಟ್. ಅದು ಪರ್ಫೆಕ್ಟ್ ಇತ್ತಂತಂದರೆ ಇಲ್ಲಿ ಮಾಡೋಕ್ಕೆ ನಾನು ಇದು ಸ್ಟಾರ್ಟ್ ಆಗಿದ್ದು. ಸೊ ಐ ಲವ್ ವರ್ಕಿಂಗ್ ವೇರ್ ದ ಇಸ್ ಗುಡ್ ಸ್ಟೋರಿ ಆ್ಯಂಡ್ ಗುಡ್. ನಂಗೆ ಹಿಂಗೆ ಯಾವುದು ಅಲ್ಲೇ ಹೋಗಬೇಕು ಇಲ್ಲಿ ಹೋಗ್ಬೇಕಂತ ಏನೂ ಇಲ್ಲ. ನಂಗೆ ಇಲ್ಲೂ ಚಾನ್ಸ್ ಸಿಕ್ಕತ್ತಂದರೆ ಐ ವಿಲ್ ಬಿ ಹ್ಯಾಪಿ ಟು ಡೂ ಇಟ್ ವಿತ್ ಗುಡ್ ಪ್ರೊಡಕ್ಷನ್, ಗುಡ್ ಟೀಮ್, ಗುಡ್ ಸ್ಟೋರಿ. ಆ್ಯಂಡ್ ಅಲ್ಲಿನೂ ನಂಗೆ ಚಾನ್ಸಸ್ ಸಿಗ್ತಾ ಇದ್ದಾವೆ ಅಂತ. ಸೊ ಐ ಆಮ್ ಆಲ್ಸೋ ವರ್ಕಿಂಗ್ ದೇರ್. ಯಾ. ಸೊ ನಿಮಗೆ ಫಸ್ಟು ಇಲ್ಲೇ ಒಂದು ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಸಿಗಲಿ ಅಂತ ಕೂಡ ವಿಶ್ ಮಾಡ್ತೀವಿ. ಅದ್ರ ಜೊತೆ ಇನ್ನೊಂದೇನೆಂದರೆ, ಇವಾಗ ನಿಮಗೊಂದು ಡ್ರೀಮ್ ಪಾತ್ರ ಅಂತ ಇರುತ್ತೆ. ಸೊ ಈ ಪಾತ್ರದಲ್ಲಿ ನಾನು ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ, ಪಾತ್ರ ಕ್ಯಾರೆಕ್ಟರ್ ಫ್ಯೂಚರ್ ಅದೇ ಅಂದರೆ ಈ ಹೀರೋ ಜೊತೆ ಮಾಡೋದು ಚೆನ್ನಾಗಿರುತ್ತೆ ಅಂತ. ಸೊ ಸ್ಯಾಂಡಲ್ವುಡ್ಡಲ್ಲಿ ಯಾವ ಹೀರೋ ಜೊತೆ ಬಂದರೆ, ಯಾರ ಜೊತೆ ಮಾಡಿದ್ರೆ ಕಷ್ಟ? ಯಶ್ ಸರ್ ತುಂಬ ಇಷ್ಟ. ಯಶ್ ಸರ್ ಮೂವಿನಲ್ಲಿ ವಾಂಟ್ ಟು ಡೂ ಆ್ಯಸ್ ಅ ಲೀಡ್.
ಬಟ್ ಹೋಪ್ಫುಲಿ ನಂಗೆ ಡ್ರೀಮ್ ವಿ ಕ್ಯಾನ್ ಮ್ಯಾನಿಫೆಸ್ಟ್ ಅಲ್ಲ, ಏನಾದರೂ ಮ್ಯಾನಿಫೆಸ್ಟ್ ಮಾಡೋಣ. ಸೊ ಎಸ್ ಸರ್ ಫಾರ್ ನಾವು. ಟಾಲಿವುಡ್ನಲ್ಲಿ ಎಲ್ಲಿ ಸೊ ಬೇಸಿಕ್ಲಿ ನನಗೆ ಇದು ಟಾಲಿವುಡ್ನಲ್ಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ಅಂತ ತಲೆಗೆ ಬರ್ತಾ ಇಲ್ಲ, ಬಟ್ ಫಾರ್ ನಾವು ಅಲ್ಲು ಅರ್ಜುನ್ ಸರ್. ಇಬ್ಬರು ಒಂಥರ ಪ್ಯಾನ್ ಇಂಡಿಯಾ ಸ್ಟಾರ್ಗಳನ್ನೇ ಹೇಳ್ತಾ ಇದ್ದಾರೆ ಇಬ್ಬರು. ಸೊ ಅದೇ ಥರ ಆಗಲಿ, ನೀವು ಅಂದ್ಕೊಂಡಿರೋ ಥರ ನಮಗೂ ವಿಷಯ ಇರುತ್ತೆ. ಸೊ ಇಬ್ಬರ ಜೊತೆ ಮಾಡಲಿ ಅಂತ. ಅದ್ರ ಜೊತೆ ಇನ್ನೊಂದು ಏನಂತಂದರೆ, ಈಗ ನಟಿಯಾಗಿ ಬರಬೇಕು ಅಂದರೆ ಅವ್ರದ್ದೇ ಆದ ಸಾಕಷ್ಟು ಪ್ರಿಪ್ರೇಷನ್ ಇರುತ್ತೆ. ಒಂದು ಏನಂದರೆ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರದ್ದು ಫಿಟ್ನೆಸ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಒಂದು ಡಯಟ್ ಆಗಿರ್ಬೋದು, ಈ ಸ್ಕಿನ್ನು ಇದೆಲ್ಲ ಇರುತ್ತೆ. ಸೊ ನಿಮ್ಮ ಡೈಲಿ ರುಟೀನು ಇದಕ್ಕೆಲ್ಲ ನೀವು ಎಷ್ಟು ಪ್ರಿಫರೆನ್ಸ್ ಕೊಟ್ಟು ಏನೇನು ಮಾಡ್ತಿದ್ದೀರಾ, ಹೆಂಗಿರುತ್ತೆ ಅಂತ? ಸೊ ಇದಕ್ಕೆಲ್ಲ ತುಂಬ ವರ್ಕ್ ಇರುತ್ತೆ. ನೀವು ಇಷ್ಟು ಚೆನ್ನಾಗಿ ಕಾಣೋದಕ್ಕೆಲ್ಲ ಬಿಹೈಂಡ್ ದೇಸ್ ಅ ಲಾಟ್ ಆಫ್ ವರ್ಕ್. ಇದು ಸುಮ್ಮನೆ ಬರಲ್ಲ. ಸೊ ನನ್ನ ಸ್ಕಿನ್ ನಾನು ಐ ವಿಲ್ ಬಿ ಆನೆಸ್ಟ್, ನಾನು ಸ್ವಲ್ಪ ಮೇಕಪ್ ಹಚ್ಕೊಂಡಿದ್ದೀನಿ. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ವರ್ಕ್. ಏನು ಮಾಡಿದ್ರೆ ಚೆನ್ನಾಗಾಗುತ್ತೆ ನನ್ನ ಸ್ಕಿನ್, ಅದು ಎಲ್ಲ ನಂದು ಐ ಆಮ್ ಲರ್ನಿಂಗ್ ಅಬೌಟ್ ಇಟ್. ಸೊ ಐ ಸ್ಟಿಲ್ ಡೋಂಟ್ ನೋ ಇಫ್ ಐ ಹ್ಯಾವ್ ದ ಗುಡ್ ಸ್ಕಿನ್, ಬಟ್ ಅಫ್ಕೋರ್ಸ್ ದೇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಬಿಹೈಂಡ್ ಮೈ ಸ್ಕಿನ್. ಇಲ್ಲ ನಂದು ಆ್ಯಕ್ಟಿಂಗ್ ಅಲ್ಲಿದ್ದು ನಾನು ಏನಾದರೂ ಮಾಡ್ಕೋತಿರ್ಬೇಕಲ್ಲ, ಜಸ್ಟ್ ಟು ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಎವ್ರಿ ಸಿಂಗಲ್ ಡೇ. ದಟ್ ಶುಡ್ ಬಿ ಎವ್ರಿಬಡೀಸ್ ಮೋಟಿವ್ ಆಲ್ಸೋ, ಟು ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಎವ್ರಿ ಸಿಂಗಲ್ ಡೇ. ಸೊ ಅದೇ ರೂಟೀನ್ ಮಾಡಬೇಕಷ್ಟೆ. ಯು ಶುಡ್ ಸೆಟ್ ಅ ರೂಟೀನ್. ನಾನು ಏನು ಹೇಳಬೇಕಂತಂದರೆ, ಯು ಶುಡ್ ಸೆಟ್ ಅ ರೂಟೀನ್ ಆ್ಯಂಡ್ ಫಾಲೋ ದ ರೂಟೀನ್ ಸಿನ್ಸಿಯರ್ಲಿ. ಏನಿರಲಿ ಜಸ್ಟ್ ಫಾಲೋ ಇಟ್. ನಿಮಗೆ ವಾಟ್ ಎವರ್ ಮೇಕ್ಸ್ ಯು ಹ್ಯಾಪಿ, ಫಾಲೋ ಇಟ್ ಪ್ರಾಪರ್ಲಿ ಅಷ್ಟೇ. ಯಾ. ಸೊ ಬೂರಮೆ ಈ ಒಂದು ಸಾಂಗ್ ಶೂಟಿಂಗ್ಸ್ಗಳು ಎಲ್ಲೆಲ್ಲಿ ಆಯಿತು, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ? ಇಲ್ಲಿ ಬ್ಯಾಂಗ್ಳೂರ್ನಲ್ಲೂ ಆಯಿತು ಆ್ಯಂಡ್ ಊಟಿನಲ್ಲೂ ಆಯಿತು. ಊಟಿನಲ್ಲಿ ತುಂಬ ಚಳಿ ಇತ್ತು, ತುಂಬ ಹಿಂಗೆ ನಡಗೋಷ್ಟು ಚಳಿ ಇತ್ತು. ಸೊ ಯಾ ಇಲ್ಲ, ಆಲ್ಮೋಸ್ಟ್ ವಿಂಟರ್ ಟೈಮ್ನಲ್ಲೇ ಮಾಡಿದ್ದು. ಅಲ್ಲಿ ಮಿಸ್ಟ್ ಎಲ್ಲ ಬರ್ತಾಯಿತ್ತು. ಲಿಟ್ರಲಿ ನನ್ನ ನನ್ನ ಕಾಲೆಲ್ಲ ಫ್ರೋಸ್, ಲಿಟ್ರಲಿ ಐಸ್ ಕೋಲ್ಡ್ ಆಗಿತ್ತು. ಅಷ್ಟು ಕೋಲ್ಡ್ ಇತ್ತು. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಊಟಿನೂ ನೋಡೋಕ್ಕೆ ಸಿಕ್ತು ಆ್ಯಂಡ್ ಚೆನ್ನಾಗಿ ಲೊಕೇಶನ್ಸ್ನಲ್ಲಿ ಶೂಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಒಟ್ಟಿರ್ತಾರೆ. ಸೊ ಯಾ, ಅದು ನನ್ನ ಊಟಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಶೂಟ್ ಮಾಡಿದ್ದು ಆ್ಯಂಡ್ ಬೋತ್ ವರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸಸ್. ಬ್ಯಾಂಗ್ಳೂರ್ನಲ್ಲಿ ಅದು ಲಾಸ್ಟ್ ಒಂದು ಬರುತ್ತಲ್ಲ ಕ್ಯಾಸೆಟ್ ಸ್ಟುಡಿಯೋ, ಅದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದು. ಮೇಜರ್ ಪಾರ್ಟ್ ಊಟಿನಲ್ಲೇ ಆಗಿದ್ದು ಅನಿಸುತ್ತೆ. ಹೌದು, ಹೌದು, ಊಟಿನಲ್ಲೇ ಆಗಿದ್ದು. ಸೊ ಒಟ್ಟಿನಲ್ಲಿ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನೀವು ಅಂದ್ಕೊಂಡಿರೋ ಆಸೆಗಳೆಲ್ಲ ಈಡೇರಲಿ, 2 ಸ್ಟಾರ್ಗಳ ಜೊತೆ ಆ್ಯಕ್ಟಿಂಗ್ ಮಾಡಿ ಇನ್ನೂ ಫ್ಯೂಚರಲ್ಲಿ ಏನು ಹೇಳ್ತಾರೆ, ನಮ್ಮ ಸ್ಯಾಂಡಲ್ವುಡ್ ಹೀರೋಯಿನಪ್ಪ ಅಂತ ಬೇರೆ ಕಡೆ ನಾವು ಹೇಳೋ ಥರ ಆಗಬೇಕು, ಆ ಥರ ಬೆಳೀರಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಸುಷ್ಮಿತಾ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.